ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಪ್ರೀತಿ ಆಕಾಶ್. ಎಸ್ಎಸ್ಎಲ್ಸಿ ಎಕ್ಸಾಮ್ಗೆ ಈಗ ಬರೀ 48 ಗಂಟೆಗಳಷ್ಟೇ ಬಾಕಿ ಇದೆ. ಈ ಟೈಮ್ನಲ್ಲಿ ತುಂಬ ಜನ ನರ್ವಸ್ ಆಗಿರಬಹುದು ಅಥವಾ ಕನ್ಫ್ಯೂಸ್ ಆಗಿರಬಹುದು. ಆದರೆ ನೆನಪಿಡಿ, ಕೊನೆಯ 48 ಗಂಟೆಗಳು ಹೊಸತನ್ನ ಕಲಿಯೋಕೆ ಅಲ್ಲ, ಬದಲಿಗೆ ಸ್ಮಾರ್ಟ್ ರಿವಿಷನ್ ಮತ್ತು ಮೆಂಟಲ್ ಪ್ರಿಪರೇಷನ್ಗಾಗಿ ಇರೋದು. ಎಕ್ಸಾಮ್ ಹಾಲ್ನಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಚೆನ್ನಾಗಿದ್ರೆ ಮಾತ್ರ ನೀವು ಸಕ್ಸಸ್ ಅನ್ನ ನಿಮ್ಮ ಲೈಫ್ನಲ್ಲಿ ಲ್ಯಾಂಡ್ ಮಾಡೋಕೆ ಸಾಧ್ಯ. ಎಕ್ಸಾಮ್ ಅಂದರೆ ಭಯ ಪಡಬೇಡಿ. ಈ 5 ಟಿಪ್ಸ್ ಫಾಲೋ ಮಾಡಿ. ಮೊದಲನೆಯದಾಗಿ, ನೀವು ಸ್ಮಾರ್ಟ್ ರಿವಿಷನ್ ಕಡೆಗೆ ಗಮನ ಕೊಡಬೇಕು. ಈಗ ಹೊಸ ಚಾಪ್ಟರ್ಸ್ ಓದೋಕೆ ಹೋಗಬೇಡಿ. ಬದಲಿಗೆ ಇಂಪಾರ್ಟೆಂಟ್ ಫಾರ್ಮುಲಾ, ಡೆಫಿನಿಷನ್ಸ್ ಮತ್ತು ಕೀ ಪಾಯಿಂಟ್ಸ್ ಅನ್ನ ರಿವೈಸ್ ಮಾಡಿ. ಎರಡನೆಯದಾಗಿ, ಬರೀ ಓದೋದಷ್ಟೇ ಅಲ್ಲದೆ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. 1 ಅಥವಾ 2 ಹಳೆಯ ಕ್ವೆಶ್ಚನ್ ಪೇಪರ್ಸ್ ಸಾಲ್ವ್ ಮಾಡಿದ್ರೆ ನಿಮಗೆ ಎಕ್ಸಾಮ್ ಹಾಲ್ನಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಈಸಿ ಆಗುತ್ತೆ ಮತ್ತು ಬರೆಯೋ ಸ್ಪೀಡ್ ಕೂಡ ಜಾಸ್ತಿ ಆಗುತ್ತೆ. ಮೂರನೆಯದಾಗಿ, ಪ್ರಾಪರ್ ರೆಸ್ಟ್ ತಗೊಳ್ಳೋದು ತುಂಬಾ ಮುಖ್ಯ. ಎಕ್ಸಾಮ್ ಅಂತ ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ಓದಿದ್ರೆ ನಿಮ್ಮ ಬ್ರೈನ್ಗೆ ರೆಸ್ಟ್ ಇರಲ್ಲ. ಆಗ ಓದಿದ್ದನ್ನ ನೆನಪಿಟ್ಟುಕೊಳ್ಳೋದು ಕಷ್ಟ ಆಗತ್ತೆ. ದಿನಾಲೂ ಕನಿಷ್ಠ 7 ರಿಂದ 8 ಗಂಟೆ ಚೆನ್ನಾಗಿ ನಿದ್ದೆ ಮಾಡಿ. ನಾಲ್ಕನೆಯದಾಗಿ, ಯಾವುದೇ ಡಿಸ್ಟ್ರಕ್ಷನ್ಸ್ ಇಟ್ಕೊಳ್ಬೇಡಿ. ನಿಮ್ಮ ಫ್ರೆಂಡ್ಸ್ ಹೇಳೋ ರೂಮರ್ಸ್ ಅಂದರೆ ಈ ಪ್ರಶ್ನೆ ಬರುತ್ತೆ, ಆ ಪ್ರಶ್ನೆ ಪಕ್ಕಾ ಅನ್ನೋದನ್ನ ನಂಬೇಡಿ. ಮೊಬೈಲ್ ಫೋನ್ ಮತ್ತು ಸೋಷಿಯಲ್ ಮೀಡಿಯಾದಿಂದ ಈ 2 ದಿನ ದೂರ ಇರಿ. 5ನೇ ಟಿಪ್ ಅಂದರೆ ಬಿಲೀವ್ ಇನ್ ಯುವರ್ ಸೆಲ್ಫ್. ನೀವು ಇಡೀ ವರ್ಷ ಓದಿದ್ದೀರಾ, ಈ 2 ದಿನದ ಭಯ ನಿಮ್ಮನ್ನ ಸೋಲಿಸೋಕೆ ಬಿಡಬೇಡಿ. ಎಕ್ಸಾಮ್ ಅನ್ನೋದು ಭಯ ಪಡೋಕಿರೋದಲ್ಲ, ಬದಲಿಗೆ ನಿಮ್ಮ ಪ್ರಿಪ್ರೇಷನ್ ಅನ್ನ ಟೆಸ್ಟ್ ಮಾಡೋಕಿರೋದು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಕ್ವೆಶ್ಚನ್ ಪೇಪರ್ ಸಿಕ್ಕಿದ ತಕ್ಷಣ ಶಾಂತವಾಗಿ ಓದಿ ಆಮೇಲೆ ಆನ್ಸರ್ ಮಾಡೋಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಪಾಸಿಟಿವ್ ಆಟಿಟ್ಯೂಡ್ ನಿಮ್ಮ ಸ್ಕೋರ್ ಹೆಚ್ಚಿಸೋಕೆ ತುಂಬ ಹೆಲ್ಪ್ ಮಾಡುತ್ತೆ. ಸ್ಟೂಡೆಂಟ್ಸ್ ಆಲ್ವೇಸ್ ಸ್ಟೇ ಪಾಸಿಟಿವ್. ಸ್ಮಾರ್ಟ್ ಆಗಿ ರಿವೈಸ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ ಮತ್ತು ನಿಮ್ಮ ಬೆಸ್ಟ್ ಎಫರ್ಟ್ ಹಾಕಿ. ನೀವು ಪಟ್ಟಿರೋ ಶ್ರಮ ಖಂಡಿತ ವೇಸ್ಟ್ ಆಗಲ್ಲ. ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಮಾಡಿ. ಇಂಥದ್ದೇ ಸ್ಟೂಡೆಂಟ್ಸ್ ಮೋಟಿವೇಶನ್ ಮತ್ತು ಎಜುಕೇಷನ್ ಅಪ್ಡೇಟ್ಸ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ವೆರಿ ಬೆಸ್ಟ್.